ನಮಸ್ಕಾರ. ತಿರುಮಲೆ ಮತ್ತು ಬಿ ಆರ್ ಹಿಲ್ಸ್ ಬಗ್ಗೆ ನಾನು ಹಿಂದೆ ಹಾಕಿದ್ದಂಥ ವ್ಲಾಗ್ಸ್ನ ನೀವು ನೋಡಿ ಎಂಜಾಯ್ ಮಾಡಿದಿರಿ ಅಂತ ಭಾವಿಸ್ತಾ, ಈಗ ನಮ್ಮ ಗೊಂಬೆಗಳ ನಾಡು, ಪುರಾತನ ದೇವಾಲಯಗಳ ಬೀಡು ಚನ್ನಪಟ್ಟಣದ ಅದ್ಭುತವಾದ ವಾಸ್ತುಶಿಲ್ಪ ಹಾಗೂ ಮಹಿಮೆಗಳ ಕುರಿತು ನನ್ನ ಕ್ಯಾಮರಾ ಹಾಗೂ ವಾಕ್ಚಾತುರ್ಯದ ಮೂಲಕ ನಿಮಗೆ ನಿರೂಪಿಸಲು ಪ್ರಯತ್ನಿಸ್ತೇನೆ. ಕಣ್ವರ ತಪೋಭೂಮಿಯಲ್ಲಿ ಏನಿಲ್ಲ ಅಂದರೂ 12ರಿಂದ 15 ಅದ್ಭುತವಾದ ಪುರಾತನ ದೇವಾಲಯಗಳನ್ನು ನಾನು ನೋಡಿ ಮಂತ್ರಮುಗ್ಧಗೊಂಡಿದ್ದೇನೆ. ಬಹುಶಃ ಈ ವ್ಲಾಗ್ಗಳನ್ನ ನೋಡಿದ್ರೆ ನಿಮಗೂ ಸಹ ಈ ದೇವಸ್ಥಾನಗಳಿಗೆ ಒಂದು ಸಲನಾದರೂ ಬರಲೇಬೇಕು ಅಂತ ಅನಿಸುತ್ತೆ. ಸರಿ, ಮತ್ತೆ ಕೆಂಗಲ್ನಿಂದ ಶುರು ಮಾಡೋಣ. ಹುಲಿಮುತ್ತಿಗೆ ಅಂತ ಕರೆಯಲ್ಪಡ್ತಿದ್ದಂಥ ಈ ಊರು ಕಣ್ವ ಮಹರ್ಷಿಗಳ ತಪೋಶಕ್ತಿಯಿಂದಾಗಿ ಇಲ್ಲಿನ ಕೆಂಪು ಕಲ್ಲೊಂದರಲ್ಲಿ ಹನುಮಂತರಾಯ ಮೂರ್ತ ರೂಪ ತಾಳೆದಾಗಿನಿಂದ ಕೆಂಗಲ್ಲಾಯಿತು. ಇಲ್ಲಿ ಮೂರ್ತ ರೂಪನಾಗುವ ಸಂದರ್ಭದಲ್ಲಿ ಆಂಜನೇಯ ತನ್ನ ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ಯೌವನಾವಸ್ಥೆಗಳನ್ನು ದಾಟಿ ಹಿರೀಕನ ಸ್ಥಾನಮಾನವನ್ನು ತಲುಪಿದ್ದ ಕಾರಣ ಈ ಗುಡಿಯನ್ನು ಅಯ್ಯನ ಗುಡಿ ಅಂತ ಕರೆಯಲಾಗುತ್ತೆ. ಹಿರಿಯರನ್ನು ನಮ್ಮಲ್ಲಿ ಪ್ರೀತಿಯಿಂದ ಅಯ್ಯ ಅಂತ ಸಂಬೋಧಿಸ್ತೀವಲ್ಲ, ಹಾಗೆ. ಮಹಾಭಾರತದ ಪ್ರಸಂಗವೊಂದರಲ್ಲಿ ಭೀಮ ದ್ರೌಪದಿಗೆ ಸೌಗಂಧಿಕ ಪುಷ್ಪವನ್ನು ತರೋದಕ್ಕೆ ಹೋಗ್ತಾನೆ. ಆಗ ಆಂಜನೇಯ ತನ್ನ ಬಾಲವನ್ನು ಭೀಮನಿಗೆ ಅಡ್ಡ ಹಾಕಿ ಕೂತಿರ್ತಾನೆ. ಆ ಪ್ರಸಂಗ ನಿಮಗೆ ನೆನಪಿರ್ಬೋದು. ಆ ಪ್ರಸಂಗದ ಮೂರ್ತ ರೂಪವೇ ಈ ಮೂರ್ತಿ. ಈ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ವಿಶೇಷ ಪೂಜೆ ಇರುತ್ತೆ, ಹಾಗೆ ಅನ್ನಪ್ರಸಾದವನ್ನು ಕೊಡ್ತಾರೆ. ಶ್ರಾವಣದಲ್ಲಿ, ಅದರಲ್ಲೂ ಶ್ರಾವಣದ ಶನಿವಾರಗಳಲ್ಲಂತೂ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ವಿಶೇಷವಾದ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿರುತ್ತೆ ಆ ಟೈಮಲ್ಲಿ. ಸಂಕ್ರಾಂತಿಯ ಸಂದರ್ಭದಲ್ಲಿ ಸೂರ್ಯ ಉತ್ತರಾಯಣಕ್ಕೆ ವಾಲಿದಾಗ ಸೂರ್ಯ ರಶ್ಮಿಯು ಇಲ್ಲಿನ ಮೂರ್ತಿಯ ಮೇಲೆ ನೇರವಾಗಿ ಬೀಳುತ್ತೆ. ಸಂಕ್ರಾಂತಿಯಾದ ಒಂದು ವಾರಕ್ಕೆ ಇಲ್ಲಿ ಶ್ರೀದೇವಿ ಭೂದೇವಿ ಸಹಿತ ಶ್ರೀನಿವಾಸನ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಎಡಗೈನಲ್ಲಿ ಸೌಗಂಧಿಕ ಪುಷ್ಪವನ್ನು ಹಿಡಿದು ಬಲಗೈನಲ್ಲಿ ಭಕ್ತರಿಗೆ ಅಭಯವನ್ನು ಕೊಡುವಂಥ ಈ ಆಂಜನೇಯ ಮೂರ್ತಿಗೆ ವ್ಯಾಸರಾಜರು ಕೂಡ ಪೂಜೆ ಸಲ್ಲಿಸಿದರು. ಹೊಯ್ಸಳರ ಕಾಲದಲ್ಲಿ ಮೊದಲು ದೇವಸ್ಥಾನವನ್ನು ದೊಡ್ಡದಾಗಿ ಕಟ್ಟಲಾಗಿತ್ತು. ಇದು ನೋಡಿ, ಈ ಗೋಡೆ ಅವರ ಕಾಲದಲ್ಲಿ ಕಟ್ಟಿದ್ದು. ಈಗಿನ ರಚನೆ ಇದೆಯಲ್ಲ ದೇವಸ್ಥಾನದ್ದು, ಇದನ್ನು ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟೋದಕ್ಕೆ ಕೆಲ ದಿನಗಳ ಮುಂಚೆ ಕಟ್ಟಿದ್ದು. ಮೈಸೂರು ಸಂಸ್ಥಾನದ ಕಾಲದಲ್ಲಿ ನಿರ್ಮಾಣವಾದ ಬೆಂಗಳೂರು ಮೈಸೂರು ಹೆದ್ದಾರಿ ದೇವಸ್ಥಾನದ ಹಿಂಭಾಗದಿಂದ ಹೋಗೋದು. ಇದೇ ಆ ರೋಡ್ ನೋಡಿ. ಈ ಸ್ಥಳೀಕರಲ್ಲಿ ಇರುವಂಥ ಒಂದು ಜಾನಪದ ಗೀತೆ ಏನು ಹೇಳುತ್ತೆ ಅಂದರೆ, ಮಾಗಡಿಯ ಬೆಳೆಯೋ ರಂಗನಾಥ ಬೆಳೆಯೋದು ನಿಲ್ಲಿಸಿದಾಗ, ಕೆಂಗಲ್ ಆಂಜನೇಯ ತಿರುಗೋದು ನಿಲ್ಲಿಸಿದಾಗ, ಹಾಗೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿರುವಂಥ ನಂದಿ ಬೆಳೆಯೋದು ನಿಲ್ಲಿಸಿದಾಗ ಲೋಕಕ್ಕೆ ಪ್ರಳಯ ಆಗುತ್ತಂತೆ. ನಾನೀಗ ಚನ್ನಪಟ್ಟಣದ ಕೋಟೆ ಏರಿಯಾಗೆ ಬಂದಿದ್ದೀನಿ. ಇಲ್ಲಿ ವರದರಾಜ ಸ್ವಾಮಿ ದೇವಸ್ಥಾನ ಮತ್ತು ವ್ಯಾಸರಾಜ ಮಠವನ್ನು ತೋರಿಸ್ತೀನಿ. ವಿಷ್ಣುವಿನ ಅವತಾರಗಳಲ್ಲಿ ಒಂದಾದ ವರದರಾಜ ಸ್ವಾಮಿಯ ಈ ದೇವಸ್ಥಾನ ತ್ರೇತಾಯುಗದ್ದು ಅಂತ ಹೇಳಲಾಗುತ್ತೆ. ಕಣ್ವ ಮಹರ್ಷಿಗಳು ಈ ದೇವಸ್ಥಾನದಲ್ಲೂ ಕೆಲವೊಂದಷ್ಟು ವರ್ಷಗಳನ್ನು ಕಳೆದಿದ್ದು ವರದರಾಜ ಸ್ವಾಮಿಗೆ ಪೂಜೆಯನ್ನು ಮಾಡಿಕೊಂಡು ಇದ್ದರು. ರಾಮಾನುಜಾಚಾರ್ಯರು 11ನೇ ಶತಮಾನದಲ್ಲಿ ಮೇಲುಕೋಟೆಗೆ ಹೋಗೋದಕ್ಕೆ ಮುಂಚೆ ಈಗ ಇರುವಂಥ ವರದರಾಜ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಹೋಗಿದ್ದಾರೆ. ತೀರಾ ಇತ್ತೀಚೆಗೆ ಅಂದರೆ ಒಂದು 20 ವರ್ಷದ ಹಿಂದೆ ಈ ದೇವಸ್ಥಾನದ ಹೊಸ ಗೋಪುರ ಮತ್ತು ಇಲ್ಲಿ ಕಾಣ್ತಿದ್ದಾವಲ್ಲ ಆ ಗುಡಿಗಳು ಗೋಡೆ ಮೇಲೆ ಅವನ್ನ ಮಾಡಲಾಗಿದೆ. ವಿಷ್ಣುವಿನ ದಶಾವತಾರವನ್ನು ಆ ಗುಡಿಗಳಲ್ಲಿ ಇಡಿಸಲಾಗಿದೆ. ಈ ದೇವಸ್ಥಾನ ಚನ್ನಪಟ್ಟಣದ ಕೋಟೆ ಪ್ರದೇಶದಲ್ಲಿ ಇದೆ. ಪಕ್ಕದಲ್ಲೇ ವ್ಯಾಸರಾಜರ ಮಠ ಇದೆ. ಈ ಮಠ 500 ವರ್ಷಕ್ಕೂ ಹೆಚ್ಚು ಹಳೆಯದು. ಇಲ್ಲಿ ವ್ಯಾಸರಾಜರೇ ಸ್ಥಾಪಿಸಿರುವ ಶ್ರೀನಿವಾಸ ದೇವರ ಮೂರ್ತಿ ಇದೆ. ತಿರುಪತಿಗೆ ಹೋಗೋದಕ್ಕಾಗದೇ ಇರೋರು ಇಲ್ಲಿಗೆ ಬಂದು ಇಲ್ಲಿರೋ ಶ್ರೀನಿವಾಸ ದೇವರ ಮೂರ್ತಿಗೆ ಕೈ ಮುಗಿದ್ರೆ ತಿರುಪತಿಗೆ ಹೋದಂಗೆ ಆಗುತ್ತೆ ಅಂತ ಹೇಳ್ತಾರೆ. ತಮ್ಮ ತಪೋಶಕ್ತಿಯಿಂದ ನರಸಿಂಹ ದೇವರನ್ನು ಒಲಿಸಿಕೊಂಡ ಪ್ರಹ್ಲಾದ ರಾಜರ ಮುಂದಿನ ಜನ್ಮದ ಅವತಾರಿಯಾಗಿ ಜನಿಸಿದ ವ್ಯಾಸರಾಜರು 1500ರ ಸುಮಾರಿನಲ್ಲಿ ಮಾಡಿದ ತಪಸ್ಸಿನ ಫಲವಾಗಿ ಸ್ವತಃ ಆಂಜನೇಯನೇ ಶಿಲೆಯ ರೂಪದಲ್ಲಿ ಅವತರಿಸಿದ್ದು ಇಂಥ 732 ಮೂರ್ತಿಗಳನ್ನು ಮಧ್ವಾಚಾರ್ಯರ ಸಂಗ್ರಹಕ್ಕೆ ಕೊಟ್ಟಿದ್ದರಂತೆ. ಅದರಲ್ಲಿ 2 ಈ ಪ್ರದೇಶದಲ್ಲಿ ಇದ್ದಾವೆ. ಒಂದು ವರದರಾಜ ಸ್ವಾಮಿ ದೇವಸ್ಥಾನದ ಎದುರಿನ ರಸ್ತೆಯಲ್ಲಿದ್ದರೆ, ಇನ್ನೊಂದು ವ್ಯಾಸರಾಜ ಮಠದ ಆವರಣದಲ್ಲಿ ಇದೆ. ಈ ಮೂರ್ತಿಗಳನ್ನು ಮುಖ್ಯ ಪ್ರಾಣ ಮೂರ್ತಿಗಳು ಅಂತಲೂ ಕರೀತಾರೆ. ಹಳೆ ಹೈವೇನಲ್ಲಿ ಮೈಸೂರು ಕಡೆ ಹೋಗ್ತಾ ಚಿಕ್ಕಮಗಳೂರು ಅಂತ ಒಂದು ಊರು ಬರುತ್ತೆ. ಅಲ್ಲಿ ಲೆಫ್ಟ್ ತಿರುಗಿಕೊಂಡು ಒಂದು 6 ಕಿಲೋಮೀಟರ್ ಒಳಗಡೆ ಹೋದರೆ ಕೂಡ್ಲೂರು ಅಂತ ಒಂದು ಊರು ಬರುತ್ತೆ. ಇಲ್ಲಿ ಪ್ರಾಚೀನವಾದ ಶ್ರೀರಾಮಚಂದ್ರನ ದೇವಸ್ಥಾನವಿದೆ. ರಾಮಾಯಣ ಕಾಲೀನ ಮಹಿಮೆಯನ್ನು ಹೊಂದಿರುವ ಈ ದೇವಾಲಯದ ಈಗಿನ ಆಕಾರವನ್ನು ತಲಕಾಡಿನ ಗಂಗರ ಕಾಲದಲ್ಲಿ ನಿರ್ಮಿಸಲಾಗಿದೆ. ವಿಜಯನಗರದ ಅರಸರು ಇದರ ಸಂಪೂರ್ಣ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಇಲ್ಲಿ ಶ್ರೀರಾಮನ ಶಂಖಚಕ್ರ ಗದಾಹಸ್ತ ರೂಪದ ಮೂರ್ತಿಯನ್ನು ನೋಡಬಹುದು. ಕೂಡ್ಲೂರಿನಲ್ಲಿ ಕಣ್ವ ನದಿಯ ದಂಡೆಯಲ್ಲೇ ಈ ದೇವಸ್ಥಾನ ಇದೆ. ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕುವಾಗ ಸೀತಾಮಾತೆಯ ಗುಡಿಯನ್ನು ಸಹ ನೋಡಬಹುದು. ASIನವ್ರ ಪ್ರಕಾರ ಇದೊಂದು ವಿಷ್ಣು ದೇಗುಲವಾಗಿದ್ದು ಇಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ಪ್ರತಿಮೆ ಇದೆ.
ರಥಸಪ್ತಮಿ ಕಳೆದು ಒಂದು 5 ದಿನಕ್ಕೆ ಬರುವ ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮಚಂದ್ರನಿಗೆ ಈ ದೇಗುಲದಲ್ಲಿ ಭವ್ಯವಾಗಿ ಬ್ರಹ್ಮೋತ್ಸವವನ್ನು ಮಾಡಲಾಗುತ್ತೆ. ಮಿಕ್ಕಂತೆ ರಾಮನವಮಿ, ಹನುಮ ಜಯಂತಿ ಹಾಗೂ ವಿಜಯದಶಮಿಯ ಸಂದರ್ಭಗಳಲ್ಲಿಯೂ ಸಹ ವಿಶೇಷವಾದ ಆಚರಣೆಗಳು ದೇವಸ್ಥಾನದಲ್ಲಿ ಈಗಲೂ ನಡೀತವೆ. ನಾನೀಗ ಟೌನಿಂದ ಆಚೆಗೆ ಬಂದು ಬೆಂಗಳೂರು ಮೈಸೂರು ಹೈವೇನಲ್ಲಿ ಮೈಸೂರು ಕಡೆಗೆ ಬರ್ತಾ ಇದ್ದೀನಿ. ಕಣ್ವ ಹೊಳೆಯ ಸೇತುವೆಯನ್ನು ದಾಟಿ ಒಂದು ಚೂರು ಮುಂದಕ್ಕೆ ಬಂದರೆ ನಮ್ಮನ್ನು ಒಂದು ಆರ್ಚ್ ಮತ್ತು ಒಂದು ಗೋಪುರ ಕಣ್ಸೆಳೆಯುತ್ತೆ. ಇದು ಯಾವುದಪ್ಪ ಜಾಗ ಅಂದರೆ ಇದು ಬೊಂಬೆ ನಗರಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಸಾಂಸ್ಕೃತಿಕ ಹಾಗೂ ಪಾರಂಪರಿಕ ನಕ್ಷೆಯಲ್ಲಿ ಮಿನುಗುತ್ತಾರೆ ಅಂತ ಹೇಳಬಹುದಾದಂಥ ಒಂದು ಲ್ಯಾಂಡ್ ಮಾರ್ಕ್. ಇದೇ ನೋಡಿ ರಾಮಪ್ರಮೇಯ ದೇವಸ್ಥಾನ. ಸ್ಥಳೀಕರಲ್ಲಿ ಅಂಬೆಗಾಲು ಶ್ರೀಕೃಷ್ಣನ ದೇವಸ್ಥಾನ ಅಂತಲೇ ಖ್ಯಾತವಾಗಿರುವ ಈ ದೇವಸ್ಥಾನದಲ್ಲಿ ಬೆಣ್ಣೆ ಮುದ್ದೆಯನ್ನು ಹಿಡಿದು ಅಂಬೆಗಾಲಿಕ್ಕುತ್ತಿರುವ ಬಾಲಕೃಷ್ಣನ ವಿಗ್ರಹ ಜಗದ್ವಿಖ್ಯಾತವಾಗಿದೆ. ನಮ್ಮ ಅಣ್ಣವರು ಇಷ್ಟೊಂದು ಭಾವಪೂರ್ಣವಾಗಿ ದನಿಗೂಡಿಸಿರುವಂಥ ಈ ಜನಪ್ರಿಯ ಗೀತೆಯನ್ನು ರಚಿಸಿದ್ದು 16ನೇ ಶತಮಾನದ ಖ್ಯಾತ ಸಮಾಜ ಸುಧಾರಕ, ಸಂತ ಹಾಗೂ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೆಯಲಾಗುವ ಪುರಂದರದಾಸರು. ಈ ದೇವಸ್ಥಾನದ ವಾಯುವ್ಯ ಮೂಲೆಯ ಗುಡಿಯಲ್ಲಿ ಬೆಣ್ಣೆಯ ಮುದ್ದೆಯನ್ನು ಹಿಡಿದು ಅಂಬೆಗಾಲಿಕ್ಕುತ್ತಿರುವಂತೆ ಕಾಣುವ ಕೃಷ್ಣನ ಮೂರ್ತಿಯೇ ಪುರಂದರದಾಸರ ಈ ಮಹಾನ್ ಗೀತೆಯ ರಚನೆಗೆ ಪ್ರೇರಣೆ. ದೇವಸ್ಥಾನದ ಈಗಿನ ರಚನೆ ತಲಕಾಡು ಗಂಗರ ಕಾಲದಲ್ಲಿ ಆಗಿದೆ. ಹಾಗೆ ಚೋಳರ ಸೇನಾಧಿಪತಿ ಅಪ್ರಮೇಯನ್ನು ಸಹ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಹಾಗೆ ವಿಜಯನಗರ ಕಾಲದಲ್ಲೂ ಸಹ ಈ ದೇವಸ್ಥಾನ ಸಾಕಷ್ಟು ಜೀರ್ಣೋದ್ಧಾರವನ್ನು ಕಂಡಿದೆ. ವಿಷ್ಣು ಅವತಾರದ ಎಲ್ಲ ದೇವಸ್ಥಾನಗಳಲ್ಲಿಯಂತೆ ಈ ದೇವಸ್ಥಾನದ ಪಕ್ಕವು ಆಂಜನೇಯನ ಗುಡಿ ಇದೆ. ಇದು ಅಷ್ಟೇ ಹಳೆಯ ಗುಡಿ. ದೇವಸ್ಥಾನದ ಕಂಬಗಳ ಮೇಲೆ ರಾಮಾಯಣದ ಅನೇಕ ಪ್ರಸಂಗಗಳ ಕುರಿತು ಕೆತ್ತನೆ ಮಾಡಲಾಗಿದೆ. ಅಪ್ರಮೇಯ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಆ ಆರ್ಚ್ ದಾಟಿ ಆ ಹೈವೇನ ಇನ್ನೊಂದು ಬದಿಗೆ ಹೋಗಿ ಅಲ್ಲಿ ಮತ್ತೊಂದು ಆರ್ಚ್ ಬರುತ್ತೆ. ಅದರೊಳಗಡೆ ಹೋದರೆ ನದಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಈ ಕಲ್ಯಾಣಿ ಇದೆಯಲ್ಲ, ಈ ಕಲ್ಯಾಣಿ ಅಪ್ರಮೇಯ ಸ್ವಾಮಿ ದೇವಸ್ಥಾನದ ಕಲ್ಯಾಣಿ. ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಆ ಟೈಮ್ನಲ್ಲಿ ಇಲ್ಲಿ ತೆಪ್ಪೋತ್ಸವವನ್ನು ಮಾಡ್ತಾರೆ. ಆ ಕಲ್ಯಾಣಿ ನೋಡಿಕೊಂಡು ಹಾಗೆ ಅದೇ ದಿಕ್ಕಿನಲ್ಲಿ ಮುಂದುವರೆದು ಆ ರೈಲ್ವೆ ಲೆವೆಲ್ ಕ್ರಾಸಿಂಗನ್ನು ದಾಟಿಕೊಂಡು ಇನ್ನೂ 1.5 ಕಿಲೋಮೀಟ್ರು ಇದೇ ದಾರಿನಲ್ಲಿ ಹೋದರೆ, ಅಂದರೆ ತಿಟ್ಪಾರ್ನಹಳ್ಳಿ ಕಡೆಗೆ ಹೋದರೆ ನಾವು ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಹಾಗೂ ಹೊಸ ಎಕ್ಸ್ಪ್ರೆಸ್ ವೇ ನಡುವೆ ಇರುವಂಥ ಈ ಗದ್ದೆ ಸೀಮೆಗೆ ಬರ್ತೀವಿ. ಈ ಗದ್ದೆ ಸೀಮೆ ಒಳಗಡೆ ನದಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ನಾನು ಆಗಲೇ ಹೇಳಿದ ಹಾಗೆ ಚನ್ನಪಟ್ಟಣದ ಆಸ್ತಿಕತೆಗೆ ಕಣ್ವ ಮಹರ್ಷಿಗಳ ಕೊಡುಗೆ ಬಹಳ ದೊಡ್ಡದು. ಇಲ್ಲಿರುವ ಬಹುತೇಕ ಎಲ್ಲ ಪುರಾತನ ದೇವಾಲಯಗಳಲ್ಲೂ ಕಣ್ವ ಮಹರ್ಷಿಗಳು ಒಂದಷ್ಟು ಸಮಯವನ್ನು ಕಳೆದು ಹೋಗಿದ್ದಾರೆ. ಅವುಗಳಲ್ಲಿ ಒಂದು ಈ ನದಿ ನರಸಿಂಹಸ್ವಾಮಿ ದೇವಸ್ಥಾನ. 1200ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಕಲಿಗಾಲದ ಸಂಕಷ್ಟಗಳನ್ನು ಎದುರಿಸೋದಕ್ಕೆ ಜನರಿಗೆ ಶಕ್ತಿ ಕೊಡಪ್ಪ ತಂದೆ ಅಂತ ಈ ನದಿ ಇದೆಯಲ್ಲ, ಇವತ್ತಿಗೆ ಇದನ್ನು ಕಣ್ವ ನದಿ ಅಂತಲೇ ಕರೀತಾರೆ. ಈ ನದಿಯ ದಂಡೆಯ ಮೇಲೆ ಕಣ್ವ ಮಹರ್ಷಿಗಳು ಆಗ ಲಕ್ಷ್ಮೀನಾರಾಯಣನ ತಪಸ್ಸನ್ನು ಮಾಡ್ತಾರೆ. ಆ ತಪಸ್ಸಿಗೆ ಒಲಿಯುವಂಥ ಲಕ್ಷ್ಮೀನಾರಾಯಣ ಸ್ವಾಮಿ, ಹೌದು ಲಕ್ಷ್ಮೀನಾರಾಯಣ ಸ್ವಾಮಿ, ಹೀಗೆ ಕಣ್ವ ನದಿಯ ದಂಡೆಯ ಮೇಲೆ ನರಸಿಂಹಸ್ವಾಮಿಯ ಮೂರ್ತಿಯನ್ನು ಸ್ಥಾಪಿಸಿದರೆ ಅದಕ್ಕೆ ತನ್ನ ವಿಶೇಷ ಶಕ್ತಿಯನ್ನು ತುಂಬೋದಾಗಿ ಹೇಳಿ ಹೋಗ್ತಾರೆ. ಆ ವಿಶೇಷ ಶಕ್ತಿ ಇರುವ ನರಸಿಂಹಸ್ವಾಮಿ ಮೂರ್ತಿಗೆ ಬಂದು ಅದರಲ್ಲೂ ಸ್ವಾತಿ ನಕ್ಷತ್ರದ ಸಂದರ್ಭದಲ್ಲಿ ಬಂದು ಪೂಜೆ ಮಾಡಿದರೆ ಸಂಕಷ್ಟಗಳನ್ನು ಎದುರಿಸೋದಕ್ಕೆ ನರಸಿಂಹಸ್ವಾಮಿಯ ರೂಪದಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ಜನರಿಗೆ ಶಕ್ತಿಯನ್ನು ಕೊಡ್ತಾನೆ ಅನ್ನೋ ನಂಬಿಕೆ ಜನರಲ್ಲಿದೆ. ಹಾಗೆ ಈ ದೇವಸ್ಥಾನದ ಗರ್ಭಗುಡಿಗೆ 3 ಸುತ್ತು ಹಾಕಿ ವಿಷ್ಣು ಮಂತ್ರವನ್ನು ಜಪಿಸಿದರೂ ಸಹ ಒಳ್ಳೆಯದಾಗುತ್ತೆ ಅನ್ನುವಂಥ ನಂಬಿಕೆ ಭಕ್ತಗಣದ್ದು. ಈಗ ನದಿ ನರಸಿಂಹಸ್ವಾಮಿ ದೇವಸ್ಥಾನ ಆಯಿತು. ಮುಂದೆ ನಾನು ನಿಮ್ಮನ್ನು ಕಂಬದ ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿಂದ ಮೈಸೂರು ಕಡೆಗೆ ಇನ್ನೊಂದು 6 ಕಿಲೋಮೀಟ್ರ್ ಬಂದು ಕೂರುಣಗೆರೆ ಅಂತ ಬರುತ್ತೆ. ಅಲ್ಲಿ ಲೆಫ್ಟಿಗೆ ತಿರ್ಕೋಬೇಕು ಹೈವೇಯಿಂದ. ಆ ಕೂರುಣಗೆರೆ ಊರನ್ನ ದಾಟಿಕೊಂಡು ಒಂದು ಸ್ವಲ್ಪ ಮುಂದೆ ಬಂದರೆ ಯೋಗ ನರಸಿಂಹಸ್ವಾಮಿ ಬೆಟ್ಟ ಶುರು ಆಗುತ್ತೆ. ಕಣ್ವ ಮಹರ್ಷಿಗಳು ಈ ಬೆಟ್ಟದ ಗುಹೆಯೊಂದರಲ್ಲಿ ಕುಳಿತು ತಪಸ್ಸು ಮಾಡಿದ ಪರಿಣಾಮ ಅವರ ತಪಸ್ಸಿಗೆ ಮೆಚ್ಚಿ
ನರಸಿಂಹಸ್ವಾಮಿ ಇಲ್ಲಿನ ಕಂಬವೊಂದರಲ್ಲಿ ಪ್ರತ್ಯಕ್ಷನಾದ ಕಾರಣ ಈ ಜಾಗವನ್ನು ಕಂಬದ ಯೋಗ ನರಸಿಂಹಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಆ ದೇವಸ್ಥಾನ ನೋಡಿ ಇದೆ, ಇಲ್ಲೇ ಕಂಬದ ಯೋಗ ನರಸಿಂಹಸ್ವಾಮಿ ಇರೋದು. ಜಪ ಮಾಡುವೆ ನಿನ್ನ ನಾಮಾವಳಿ, ದಿನ ಮಾಡುವೆ ಭಕ್ತಿ ಗೀತಾಂಜಲಿ, ನಿನ್ನಿಂದ ಈ ಬಾಳು ಕ್ಷೇಮ ಕಾಣಲಿ, ಪರಿಪಾಲಿಸು. ಗುಡ್ಡದ ಮತ್ತೊಂದು ಕಡೆ ವ್ಯೂ ಮದ್ದೂರು ಸೈಡ್ಗೆ ಆದಂಗೆ ಲಕ್ಷ್ಮೀ ನರಸಿಂಹ ಮೊರೆಯ. ಹಾಗೇ ಇಳಿದು ಬರಬೇಕಾದ್ರೆ ಬೇಟೆರಾಯನ ದೇವಸ್ಥಾನ ಸಿಗುತ್ತೆ. ಒಂಚೂರು ಕೆಳಗಡೆ ಹೋದ್ರೆ ಹನುಮಂತರಾಯನ ದೇವಸ್ಥಾನ. ಆಗೋ ನೋಡಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಸಿಕ್ತು. ನರಸಿಂಹಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಕೆಳಗಡೆ ಇಳಿದು ಬಂದರೆ ಹನುಮಂತರಾಯನ ದೇವಸ್ಥಾನ ಸಿಗುತ್ತೆ. ಈ ಬೆಟ್ಟಕ್ಕೆ ಮೆಟ್ಲಿನಲ್ಲೂ ಹತ್ಕೊಂಡು ಬರ್ಬೋದು. 1-2 ಕಿಲೋಮೀಟರ್ ಟ್ರೆಕ್ಕಿಂಗ್. ಸುತ್ತಲಿನ ವ್ಯೂಸ್ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಇಲ್ಲಿ ಕೂತ್ಕೊಂಡು ತಪಾಸ್ ಮಾಡ್ಬೋದು ಈ ಆಂಜನೇಯನ ಗುಡಿ ಹತ್ರ, ಈ ಅರಳಿಕಟ್ಟೆಯಲ್ಲಿ. ಗುಡ್ಡದ ಮೇಲಿಂದ ಚನ್ನಪಟ್ಟಣ ಟೌನ್ ಕಾಣುತ್ತೆ. ಸುತ್ತಮುತ್ತ ಹಳ್ಳಿಗಳು ನೋಡಿ, ಆ ಗುಡ್ಡಗಳ ಸಾಲು, ಹಳ್ಳ ಕೊಳ್ಳಗಳು ನೋಡೋದಕ್ಕಂತೂ ಕಣ್ಣಿಗೆ ಹಬ್ಬ. 360 ಡಿಗ್ರಿ ಯಾವ ಕಡೆನಾರು ನೋಡಿ ಸಿನಿಕ್ ಬ್ಯೂಟಿ. ಈ ಬೆಟ್ಟದ ಕಲ್ಯಾಣಿ ಇದು ನೋಡಿ, ಇದು ಎಷ್ಟು ಹಳೇದು ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಸ್ಟೆಪ್ಪಲ್ಲೆಲ್ಲೂ ಮಾಡಿಲ್ಲ, ಆದರೆ ಅದಕ್ಕಿಂತನೂ ಹಳೆ ಕಾಲದ್ದು. ಇಂಥ ಜಾಗದಲ್ಲೂ ಪ್ಲಾಸ್ಟಿಕ್ ಪೇಪರು, ಪ್ಲಾಸ್ಟಿಕ್ ಬಾಟ್ಲುಗಳನ್ನು ಹಾಕಿ ಗಬ್ಬೆಬ್ಸಿಟ್ಟಿದ್ದೀವಿ. ನಮ್ಗೆ ಯೋಗ್ಯತೆ ಇಲ್ಲ ರೀ ಇಂಥ ತೀರ್ಥಕ್ಷೇತ್ರಗಳನ್ನ ಕ್ಲೀನಾಗಿ ಇಟ್ಕೊಳ್ಳುವಂಥ ಯೋಗ್ಯತೆ ನಮಗಿಲ್ಲ. ಎಲ್ಲನೂ ಪಾಲಿಕೆಯವರು, ಪಂಚಾಯತಿಯವರೇ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಮ್ಮ ಜವಾಬ್ದಾರಿ ಏನು ಹಾಗಾದರೆ? ಮುಂದಿನ ಬ್ಲಾಗ್ನಲ್ಲಿ ಚನ್ನಪಟ್ಟಣದ ಇನ್ನಷ್ಟು ಅದ್ಭುತವಾದ ಪ್ರಾಚೀನ ದೇವಾಲಯಗಳನ್ನು ತೋರಿಸ್ತೀನಿ. ಏನಪ್ಪ ಇದು ನಮ್ಮ ಚನ್ನಪಟ್ಟಣದಲ್ಲಿ ಈ ಥರ ಎಲ್ಲ ಜಾಗಗಳಿರೋದು ನಮ್ಗೆ ಗೊತ್ತೇ ಇರಲಿಲ್ವಲ್ಲ ಅಂತ ನೀವು ಮೂಗಿನ ಮೇಲೆ ಬೆರಳಿಟ್ಕೋಬೇಕು. ಸ್ಟೇ ಟ್ಯೂನ್ಡ್.